ಇರಾನ್ ಇಸ್ರೇಲ್ ಯುದ್ಧ ನಡೆಯತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಪರಿಣಾಮ ಜನಸಾಮಾನ್ಯರ ಮೇಲೆ ಬೀಳ್ತಾ ಇರುವಂಥದ್ದು. ಅದರಲ್ಲೂ ಆಟೋ ಚಾಲಕರು ಈಗ ಈ ಯುದ್ಧ ಯಾಕಾದರೂ ನಡೀತಿದೆಯಪ್ಪ ಅಂತೇಳಿ ಈಗ ಗೋಳೋಗ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಆಟೋಗೆ ಹಾಕ್ತಕ್ಕಂಥ ಗ್ಯಾಸ್ ಏನಿದೆ ಸುಮಾರು 8ರಿಂದ 10 ರೂಪಾಯಿ ಹೆಚ್ಚಿಗೆ ಆಗಿರುವಂಥದ್ದು. ಇದರಿಂದಾಗಿ ದಿನವಿಡೀ ದುಡಿತಕ್ಕಂಥ 200ರಿಂದ 300 ರೂಪಾಯಿ ದುಡಿತಿದ್ರು. ಅದಕ್ಕೆ ಸುಮಾರು ಅರ್ಧದಷ್ಟು ಹಣವನ್ನು ಈ ಒಂದು ಗ್ಯಾಸ್ಗೆ ಏನಂತಂದರೆ ಈ ಆಟೋ ಚಾಲಕರು ಹಾಕಿ ತಮ್ಮ ದಿನದ ಸಂಬಳವನ್ನು ಕೂಡ ತೆಗೆದುಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು. ಈಗಾಗಲೇ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರುವಂಥದ್ದು. ಯಾಕೆ ಯುದ್ಧ ನಡೀತಾ ಇದೆ, ಇದರಿಂದಾಗಿ ನಮ್ಮ ಜೀವನೋಪಾಯ ಕೂಡ ತುಂಬ ಕಷ್ಟವಾಗಿ ನಡೀತಾ ಇದೆ ಅಂತೇಳಿ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸದ್ಯ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತೇಳಿ. ಸರ್, ಮೊದಲು ಎಷ್ಟಿತ್ತು, ಈಗ ಎಷ್ಟು ಜಾಸ್ತಿ ಆಗಿದೆ ಸರ್? ಒಂದು ಲೀಟ್ರ್ ಗಂಟೆ ತಗೋತಿರೋ ಅಥವಾ ಕೆ ಜಿ ಗಂಟೆ ಹಾಕ್ತಿರೋ ಗ್ಯಾಸ್ ಇದನ್ನ ಅಂತ? ಸರ್, ನಾವು ಲೀಟ್ರ್ ಗಂಟೆ ಹಾಕ್ತೀವಿ ರೀ. ಎಷ್ಟು ಜಾಸ್ತಿ? ಇವಾಗ ಒಂದು ವಾರದಲ್ಲಿ ಒಂದು 11 ರೂಪಾಯಿ ಜಾಸ್ತಿ ಆಗಿದೆ ಸರ್. ಅದು 11 ರೂಪಾಯಿ ಜಾಸ್ತಿ ಆಗಿದೆ. ಈಗ ನಮಗೀಗ ಪ್ಯಾಸೆಂಜರ್ ಬಂದೆ ಅಂದರೆ ನಾವು ಬಾಡಿಗೆ ಹೇಳಿದೆ ಅಂದರೆ ಯಾಕೆ ಇಷ್ಟು ಅಂತ ಕೇಳ್ತಾರೆ. ಯಾಕೆ ಇಷ್ಟು ಅಂತ ಹೇಳಿದರೆ ನಾವು ಈಗ ಯುದ್ಧ ನಡೆದಿದ್ದನ್ನು ನಾವು ಹೇಳಿದೆ ಅಂದ್ರೆ ಅವರು ಅದನ್ನು ಕೇಳೋದಿಲ್ಲ. ನಾವೇನು ಮಾಡೋಣಪ್ಪ ಅಂತ ಹೇಳ್ತಾರೆ. ನಾವು ಯಾರಿಗೆ ಹಾಕೋಣ, ಇದನ್ನು ನಮ್ಮ ತಲೆ ಮೇಲೆ ಬೀಳುತ್ತೆ. ನಾವು ಯುದ್ಧ ನಡೆಯೋಕ್ಕಿಂತ ಮುಂಚೆ ಸುಮಾರು ಒಂದು 500 ರೂಪಾಯಿ ದುಡಿತಿದ್ವಿ ನಾವು ಪರ್ ಡೇ. ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ ಅಂದ್ರೆ ಒಂದು 500 ರೂಪಾಯಿ ದುಡಿತಿದ್ವಿ. ಇವಾಗ 500 ಆಗ್ತಾಯಿಲ್ಲ, 200, 250, ಬಾಬ್ಬಾ ಅಂದ್ರೆ 300 ರೂಪಾಯಿ ಮುಟ್ಬೇಕಂದ್ರೆ ಸಾಯಂಕಾಲ ಆಗ್ಬಿಡುತ್ತೆ. ನಮಗೆ ಶಾಲೆ ಮಕ್ಕಳು ಇರ್ತಾವೆ, ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ಅನಂತರ ನಮಗೆ ದುಡಿಯೋಕೆ ಆಗೋದಿಲ್ಲ. ಭಾಳ ಸಮಸ್ಯೆ ಆಗಿದೆ. ಅಂದರೆ ಬಾಳೆ ಬರೋದು ತುಂಬ ಕಷ್ಟ. ಸುಮಾರು ಇಲ್ಲೇ ನಮ್ಮ ಸ್ಟ್ಯಾಂಡ್ ಹಾವೇರಿ ಬಸ್ ಸ್ಟ್ಯಾಂಡ್ ಶಂಕರನಾಗ್ ಆಟೋ ನಿಲ್ದಾಣದಲ್ಲಿ ಸುಮಾರು ಒಂದು 80 ಗಾಡಿ ಇದ್ದಾವೆ. 80 ಗಾಡಿಯಲ್ಲಿ ಒಂದು ಪಾಳೆ ಬರ್ಬೇಕಂದ್ರೆ ಸುಮಾರು 2 ತಾಸು ಬೇಕು. 2 ತಾಸು ಬೇಕು. ದಿವ್ಸಕ್ಕೆ ಒಂದು 2ರಿಂದ 3 ಬಾಡಿಗೆ ಹೊಡಿಬೇಕಂದ್ರೆ ಕಷ್ಟ ಆಗುತ್ತೆ. ಎಷ್ಟು ಲೀಟ್ರ್ ಹಾಕ್ತೀರಿ ನಾವು ಡೈಲಿ ಒಂದು 2ರಿಂದ 3 ಲೀಟ್ರ್ ಹಾಕ್ತೀವಿ. 2ರಿಂದ 3 ಲೀಟ್ರ್ ಹಾಕಿದೆ ಅಂದರೆ ನಮಗೆ ಸುಮಾರು ಅಲ್ಲಿಗೆ ಬರುತ್ತೆ ಒಂದು 150, 200 ಚಿಲ್ಲರ್ ಆಗುತ್ತೆ. ಈಗ 70 ರೂಪಾಯಿ 7 3 21 ರೂಪಾಯಿ ಆಯ್ತು. 210 ರೂಪಾಯಿ ಬರೀ ಗ್ಯಾಸ್ಗೆ ಹಾಕಿಬಿಟ್ರೆ ನಮಗೆ ಮುಂದಿಂದು ಏನು ಉಳಿಯೋದೇ ಇಲ್ಲ. ಅದಕ್ಕೋಸ್ಕರ ಇದು ನಮಗೆ ಯುದ್ಧ ಭಾಳ ನಮಗೆ ಎಫೆಕ್ಟ್ ಕೊಟ್ಟಿದೆ. ಅದಕ್ಕೋಸ್ಕರ ಏನಾದರೂ ಮಾಡಿ ನಮಗೆ ಒಂದು ಸ್ವಲ್ಪ ಇದು ರೇಟನ್ನು ಕಡಿಮೆ ಆಗೋ ಥರ ನೋಡ್ಕೋಬೇಕು. ಸಮಸ್ಯೆ ಏನಂದರೆ ಇಷ್ಟೇ, ಮತ್ತೇನಿಲ್ಲ. ಮತ್ತು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ನಮ್ಮಂಥ ಬಡ ಆಟೋ ಚಾಲಕರ ಮೇಲೆ ಬಿದ್ದಿದೆ. ಈ ಯುದ್ಧ ಬಂದ್ ಆಗೋ ರೀತಿ ಮಾಡಬೇಕು. ಮತ್ತೆ ಯಥಾಸ್ಥಿತಿಗೆ ಆ ಗ್ಯಾಸ್ ಎಷ್ಟು ರೇಟ್ ಇತ್ತು ಅಷ್ಟೇ ಬರಬೇಕು. ಅಷ್ಟಾದರೆ ಮಾತ್ರ ನಾವು ಜೀವನವನ್ನು ಮಾಡಲಿಕ್ಕಾಗುತ್ತೆ. ಇಲ್ಲ ಅಂತಂದರೆ ಸಮಸ್ಯೆ ಆಗ್ತಿದೆ ಅಂತೇಳಿ ಈಗ ಆಟೋ ಚಾಲಕರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್, ಹಾವೇರಿ.